Hello friends, welcome back again. ನಾವಿವತ್ತು ಸೀಕ್ರೆಟ್ ಇನ್ ದ ಹಾಟ್ ಸ್ಪ್ರಿಂಗ್ ಅನ್ನೋ ಮೂವಿಯ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗಲೇ ನಿಮ್ಗೆ ಸೆಕೆಂಡ್ ಪಾರ್ಟ್ ಅರ್ಥ ಆಗೋದು. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಪಾರ್ಟ್ ಅಲ್ಲೇ ಇವರು ಅಜ್ಜಿ ತಾತ ಹತ್ರ ಹೇಳ್ಬೇಕು ಅಂತ ಹೋದಾಗ ಅಪೋಸಿಟ್ ಅಲ್ಲಿ ಅಜ್ಜಿ ತಾತನು ಬಂದಿರ್ತಾರೆ. ಆದ್ರೆ ಹಿಂದ್ಗಡೆ ಇರೋ ದೆವ್ವನ ನೋಡ್ಬಿಟ್ಟು ಸಖತ್ತಾಗಿ ಎದುರ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಬಾಯಿಂದ ಮಾತೆ ಬಂದಿರೋದಿಲ್ಲ. ಹಿಂದ್ಗಡೆ ದೆವ್ವ ಇದೆ ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಕೂಡ ಗೊತ್ತಿಲ್ಲ ಹೆಂಗಪ್ಪ ಇವ್ರಿಗೆ ಹೇಳೋದು ಅಂತ ತುಂಬಾನೇ ಎದ್ರಕೊಂಡಿರೋ ಟೈಮ್ ಅಲ್ಲಿ ಇದಕ್ ಮೇಲೆ ಸುಮ್ನೆ ಎದುರು ಆಗೋದಿಲ್ಲ. ಹೆಂಗಾದ್ರು ಮಾಡಿ ಇವ್ರನ್ನ ಜಾಗ ಬಿಟ್ಟು ಖಾಲಿ ಮಾಡಿಸಿ ನಾವು ಇಲ್ಲಿಂದ ಖಾಲಿ ಮಾಡ್ಬೇಕು ಜಾಗನ ಅಂತ ಹೇಳಿ ಹೋಗಿ ಅಜ್ಜಿ ತಾತ ಹತ್ರ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ತುಂಬಾ ದಿನದಿಂದ ಇದೇ ಪ್ಲೇಸ್ ಅಲ್ಲಿ ಇದ್ದೀರಲ್ವಾ, ಸ್ವಲ್ಪ ಫ್ರೆಶ್ ಏರ್ ಸಿಗುತ್ತೆ, ಎಲ್ಲಾದ್ರೂ ಹೊರಗಡೆ ಹೋಗಿ ಬರಬಾರ್ದ ಅಂದಾಗ ಅಜ್ಜಿ ಹೇಳ್ತಾರೆ, ಅಯ್ಯೋ ಆತರ ಎಲ್ಲ ಏನಿಲ್ಲಪ್ಪ, ನನ್ಗೆ ಜಾಗ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ, ನಾವ್ ಇಲ್ಲೇ ಇರ್ತೀವಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಜಿನ್ನಿಗೆ ಹೆಂಗ್ ಹೇಳಿ ಅರ್ಥ ಮಾಡ್ಸೋದು ಅಂತ ಗೊತ್ತಿಲ್ಲ. ಅವನು ಒಂದ್ ಕಡೆ ಟೆನ್ಷನ್ ಆಗ್ಬಿಡ್ತಾನೆ. ನೋಡಿ, ನೀವ್ ಈ ಜಾಗದಲ್ಲಿ ಇರ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ನಂಬ್ಕೊಂಡೆ ಲಿಲಿ ಮತ್ತೆ ಲೀ ಇಬ್ರು ಬಂದಿರೋದು, ಅವ್ರಿಗೇನಾಗಕ್ ನಾನ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಜಾಗನ ಖಾಲಿ ಮಾಡ್ಬೇಕು ಅಂತ ನೋಡ್ತಾರೆ. ಆತರ ಅವರು ಸುಟ್ಕೇಸಲ್ಲ ಎತ್ಕೊಂಡು ಅಲ್ಲಿಂದ ಹೊರಗಡೋಗ್ಬೇಕು ಅಂತ ನೋಡಿದಾಗ ಸ್ವಿಮ್ಮಿಂಗ್ ಫುಲ್ ಯಾವ್ದೋ ಒಂದು ಡೆಡ್ ಬಾಡಿ ಬಿದ್ದಿರೋ ತರ ಅನ್ಸುತ್ತೆ. ಸಖತ್ತಾಗಿ ಭಯ ಪಡ್ತಾರೆ. ಅಲ್ಲಿರೋ ಒಂದು ಕಡ್ಡಿನ ಎತ್ಕೊಂಡೋಗಿ ಬಟ್ಟೆ ಎತ್ತಿ ನೋಡಿದ್ರೆ ತಾತಾನೆ ನೀರಲ್ಲಿ ಬಿದ್ದಿರೋದು. ಅಷ್ಟೇ ಫುಲ್ ಶಾಕ್ ಆಗ್ಬಿಡ್ತಾರೆ. ಆ ಶಾಕ್ ಅಲ್ಲಿ ಲೀ ಮತ್ತೆ ಲಿಲಿ ಇಬ್ರು ನೀರ್ಗ್ ಬಿದ್ಬಿಡ್ತಾರೆ. ಲೀ ಅಲ್ಲಿಂದ ಮೇಲೆ ಎದ್ದೇಳ್ಬೇಕು ಅಂತ ನೋಡ್ತಾನೆ. ನೋಡಿ, ಯಾವ್ದೋ ಉದ್ದಕ್ಕಿರೋ ಕೂದ್ಲು ವಿಗ್ ತರ ಇದೆ, ಅದಂಗೆ ಅವ್ನ ತಲೆಗೆ ಅಂಟ್ಕೊಂಡಿರುತ್ತೆ. ಅವನಲ್ಲಿಂದ ಹಂಗೆ ದೆವ್ವ ತರ ಎದ್ದು ನಿಂತ್ಕೊಳ್ತಾನ. ಅದೇ ಟೈಮ್ಗೆ ಅಜ್ಜಿನೋ ಜಾಗಕ್ಕೆ ಬರ್ತಾರೆ. ಅಷ್ಟೇ ಅಜ್ಜಿನ ನೋಡಿದ ತಕ್ಷಣ ನೀವೆಲ್ಲ ದೆವ್ವನೇ ಅಂತ ಹೇಳ್ಬಿಟ್ಟು ಕನ್ಫರ್ಮೇ ಮಾಡ್ಬಿಟ್ಟ ಹೋಗ್ಬಿಟ್ಟು ಅಜ್ಜಿ ಮುಂದೆ ನಿಂತ್ಕೊಂಡು ಏನೇನೋ ಸರ್ಕಸ್ ಎಲ್ಲ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ತಾತ ಕೂಡ ಕಂಡ್ಬಿಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಕನ್ಫರ್ಮ್ ಆಗೋದು ಇವ್ರಿಬ್ರು ಇನ್ನೂ ಸತ್ತಿಲ್ಲ, ಬದುಕೆ ಇದಾರೆ ಅಂತ. ಅದಾದ್ಮೇಲೆ ಈ ತಾತ ಅಜ್ಜಿ 3 ಜನ ಕೂರ್ಸ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ನಾವ್ ಅನ್ಕೊಂಡಿರೋದಕ್ಕಿಂತ ನೀವು ತುಂಬಾ ದೊಡ್ಡ ಮುಟ್ಟಾಳ್ರೆ, ಈ ಸ್ವಿಮ್ಮಿಂಗ್ ಫುಲ್ ಕ್ಲೀನ್ ಮಾಡಿ 6 ವರ್ಷ ಆಯ್ತು, ನಮಗೂ ತುಂಬಾನೇ ವಯಸ್ಸಾಗೋಯ್ತು, ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆತರ ಆಯ್ತು. ಅಷ್ಟೇ ಅಲ್ಲ, ಈ ಹೋಟೆಲ್ ನ ನಿಮ್ಮ ಅಪ್ಪ ಅಮ್ಮನೇ ಸ್ಟಾರ್ಟ್ ಮಾಡಿದ್ದು, ಅದನ್ನ ಬಿಟ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗವರೆಗೂ ನಾನು ನಿಮ್ಮ ಅಜ್ಜಿ ಇದನ್ನ ನಡ್ಸ್ಕೊಂಡ್ ಬಂದಿದೀವಿ. ನಿಮ್ಮ ಅಪ್ಪ ಅಮ್ಮ ಎಷ್ಟೇ ಸತ್ತಿದ್ರು ಅವ್ರು ಇನ್ನೂ ಇಲ್ಲೇ ಇದಾರೆ ಅಂತ ಹೇಳಿದ ತಕ್ಷಣ ಲೀಗೆ ತುಂಬಾ ಭಯ ಆಗ್ಬಿಡುತ್ತೆ. ಹೋಗ್ಬಿಟ್ಟು ಅಜ್ಜಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಯಾವತ್ತೋ ಒಂದಿನ ನಿಮ್ಮ ಅಪ್ಪ ನಿಮ್ಮಮ್ಮ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ಇಲ್ಲಾಂದ್ರೆ ನಾವೇ ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ ಅನ್ನೋ ತರ ಹೇಳ್ತಾರ. ಸ್ವಲ್ಪ ಹಂಗೆ ಫೀಲ್ ಆಗ್ಬಿಡ್ತಾರೆ. ಅದೇ ಟೈಮ್ ಅಲ್ಲಿ ರಿಸೆಪ್ಷನ್ ಅಲ್ಲಿ ಯಾರೋ ಬೆಲ್ ಹೊಡಿತಾರ ಸೌಂಡ್ ಕೇಳಿಸುತ್ತೆ. ಯಾರಂತ ನೋಡಿದ್ರೆ ಸುಜುನೆ ಬಂದಿರೋದು. ತಾತಗೋಸ್ಕರ ಫೋರ್ಕ್ ಏನೋ ತಗೊಂಡ್ ಬಂದಿದ್ದಾಳೇನೋ, ಮುಖ ನೋರ್ರಂತ ಇಟ್ಕೊಂಡಿರ್ತಾಳೆ, ಅದ್ರ ನೋಡಕ್ ಕ್ಯೂಟ್ ಆಗಿರ್ತಾಳೆ. ಅದನ್ನ ಕೊಟ್ಮೇಲೆ ಅದೇ ಟೈಮ್ಗೆ ಜಿನ್ನು ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ. ಅವರಿಬ್ರು ಅಂತೂ ಸುಜುನ ನೋಡಿದ ತಕ್ಷಣ ಹಂಗೆ ನಗ್ತಾರೆ. ಆದ್ರೆ ಜಿನ್ ಹಂಗೆ ಅವ್ರಂತ ಮುಖ ಇಟ್ಕೊಂಡ್ ನಿಂತಿರ್ತಾನೆ. ಅವಳು ಹಂಗೆ ಕೋಪದಲ್ಲಿ ನಿಂತಿರ್ತಾಳ. ಏನೀಗ ಅಂತ ಕೇಳಿದ ತಕ್ಷಣ ಇವಳು ಹೇಳ್ತಾಳೆ, ಏನಿಲ್ಲ, ನಾನ್ ಕಾಲ್ ಮಾಡ್ದೆ, ಯಾಕೆ ನೀನ್ ಅವಾಗ ಅಟೆಂಡ್ ಮಾಡಿಲ್ಲ, ಅದಕ್ಕೆ ನಿನ್ ರೂಮ್ ಕೂಡ ಕಾಲ್ ಮಾಡಿದ್ದೆ ಅಂದಿದ ತಕ್ಷಣ, ಅಯ್ಯೋ ಆ ಲೂಸ್ ನೀನೇನಾ, ಕಾಲ್ ಮಾಡ್ತೆ ಮತ್ತೆ ಮಾತಾಡಕ್ ಆಗಲ್ವಾ, ಯಾಕೆ ಸೈಲೆಂಟ್ ಆಗಿದ್ದೆ ಅಂದಾಗ ಅವಳು ಹೇಳ್ತಾಳೆ, ನಾನ್ ಅಜ್ಜಿ ಮೇಲೆ ಪ್ರಾಮಿಸ್ ಮಾಡಿದ್ದೆ ನೀನಾಗ ಫಸ್ಟ್ ನನ್ನ ಹತ್ರ ಮಾತಾಡೋವರೆಗೂ ಮಾತಾಡಲ್ಲ ಅಂತ, ಅದಕ್ಕೆ ನಾನ್ ಮಾತಾಡಿಲ್ಲ ಅಂದಿದ ತಕ್ಷಣ ಇವನ್ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಎಲ್ಲಿಂದ ಈ ಮೆಂಟಲ್ ಎಲ್ಲ ಬಂದು ನನ್ನ ಇಟ್ಕೊಂತಾರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕೋಪದಿಂದ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಅವರಿಬ್ರು ಇರು ಎಲ್ಲೋಗ್ತಾ ಇದೆಯಾ, ಇಂಟ್ರೊಡ್ಯೂಸ್ ಮಾಡ್ಸು ನಮ್ಮನ್ನ, ನಮ್ಮ ಬಗ್ಗೆ ಎಲ್ಲ ಸ್ವಲ್ಪ ಹೆಮ್ಮೆಗೆ ಹೇಳು ಅಂದಿದ ತಕ್ಷಣ ಇವ್ನು ಹೇಳ್ತಾನೆ, ಇವರಿಬ್ರೆ ನನ್ ಫ್ರೆಂಡ್ಸ್ ಅಂತ ಹೇಳ್ಬೇಕಾ ಬೇಡವಾ ಅನ್ನೋ ತರ ಹೇಳ್ತಾನೆ. ಆಮೇಲೆ ಲೀ ಕೇಳ್ತಾನೆ, ಓ ಅಜ್ಜಿ ಹೇಳಿರೋ ಸುಂದರವಾಗಿರೋ ಹುಡುಗಿ ಸೂಸು ನೀನೇನ ಅಂದಿದ ತಕ್ಷಣ ಅವಳಂಗೆ ಕೋಪದಲ್ಲೇ ನಾನೇ ಅಂತ ಹೇಳ್ತಾಳೆ. ಅದಾದ್ಮೇಲೆ ನೀನೇನಾ ಲಿಟಲ್ ಪ್ರಿನ್ಸೆಸ್ ಅಂತ ಕೇಳಿದ ತಕ್ಷಣ ಹಿಂದ್ಗಡೆಯಿಂದ ಅವ್ನ್ ಬಂದ್ಬಿಟ್ಟು ನಾನೇ ಲಿಟಲ್ ಪ್ರಿನ್ಸೆಸ್ ಅಂತ ಹಂಗೆ ಕ್ಯೂಟ್ ಆಗಿ ಸ್ಮೈಲ್ ಮಾಡಿ ಹೇಳ್ತಾನೆ. ಆದ್ರೆ ಅವ್ನು ನಗೋದನ್ನ ನೋಡ್ಬಿಟ್ಟು ಚಿಚಿ ಇತ್ರಳೆ ನಗ್ಬೇಡ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇವ್ನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇವಳು ಹಿಂಗ್ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ಅಂತ. ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲೇ 3 ಜನ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಫುಲ್ ಕ್ಲೀನ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಅದ್ರಲ್ಲಿ ಅವರು ಒಂದು ಪೇಪರ್ ಅಲ್ಲಿ ದೆವ್ವನೆಲ್ಲ ನೋಡಿದ್ವಿ ಅಂತ ಮಾರ್ಕ್ ಮಾಡಿಟ್ಟಿರ್ತಾರೆ. ಏನೋ ರಿಸರ್ಚ್ ಮಾಡೋ ತರ ಅದನ್ನ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಸರಿ ಕೆಲಸ ಮಾಡಿ ತುಂಬಾ ಟೈರ್ಡ್ ಆಗಿದೆ, ಈ ಕೆಲಸನ ಯಾಕೆ ಆಮೇಲೆ ಮಾಡಬಾರ್ದು ಅಂತ ಹೇಳಿ 3 ಜನ ಒಳಗಡೆ ಹೊರಟೋಗ್ತಾರೆ. ಆಮೇಲೆ ಹಂಗೆ ನೈಟ್ ಆಗುತ್ತೆ. ಲಿಲಿ ಮತ್ತೆ ಲೀ ಮಾತ್ರನೇ ಸ್ವಿಮ್ಮಿಂಗ್ ಫುಲ್ ಅಲ್ಲಿ ಇಳಿದು ಸ್ನಾನ ಮಾಡೋದು. ಆದ್ರೆ ಜಿನ್ ಮಾತ್ರ ನೀರಿಗೆ ಇಳಿಯಲ್ಲ. ಇದನ್ನ ನೋಡ್ಬಿಟ್ಟು ಲೀ ಕೇಳ್ತಾನೆ, ಏನೋ ಬಂದಾಗಿಂದ ನೋಡ್ತಾ ಇದೀನಿ ನೀನ್ ಸ್ವಿಮ್ಮಿಂಗ್ ಫುಲ್ ಅಲ್ಲಿ ಇಳಿತಾನೆ ಇಲ್ಲ, ಏನ್ ಅಷ್ಟು ಭಯನ ಅಂತ ಕೇಳಿದಾಗ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಜಿನ್ಗೆ ಸ್ವಲ್ಪ ಡಲ್ ಆಗ್ಬಿಡುತ್ತೆ. ಕಣ್ಣಲ್ಲಂಗೆ ನೀರ್ ಬಂದ್ಬಿಡುತ್ತೆ. ಹಂಗೆ ಅವ್ನು ಫ್ಲಾಶ್ ಬ್ಯಾಕ್ ಅಂತ ಹೇಳ್ತಾನೆ. ಅದ್ರಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ರು ಜಪಾನ್ಗೆ ಹೋಗಿರ್ತಾರೆ. ಆ ಟೈಮಲ್ಲಿ ಅವ್ರ ಅಪ್ಪಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿರ್ತಾರೆ. ಅದಾದ್ಮೇಲೆನೆ ಈ ತಾತ ಅಜ್ಜಿನ ಈ ಹೋಟೆಲ್ ನ ಎತ್ಕೊಂಡು ನಡ್ಸ್ಕೊಂಡ್ ಬಂದಿರೋದು. ಆಗ ನನಗೆ ಅಂತ ಏನೋ ಹೇಳಕ್ ಯೋಚನೆ ಮಾಡ್ತಾನೆ. ಅಷ್ಟೇ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಅವಾಗ ನಿನಗೆ 9 ವರ್ಷ ಅಂತ. ಯಾರಪ್ಪ ಅಂತ ನೋಡಿದ್ರೆ ಜೂಜುನೆ ಒಂದು ಟವಲ್ ಮಾತ್ರ ಕಟ್ಕೊಂಡ್ ಬಂದ್ ನಿಂತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಲೀ ಅಂತೂ ತಲೆ ಎಲ್ಲ ಸರಿ ಮಾಡ್ಕೊಳ್ತಾ ಇರ್ತಾನೆ. ಅದಾದ್ಮೇಲೆ ಅವಳು ಬಂದು ಪೂಲಲ್ಲಿ ಇಳಿತಾಳೆ. ಇವಾಗ ಅವಳೇ ಹೇಳ್ತಾಳೆ, ನಾನು ಜಿನ್ ಇಬ್ರು ಒಂದೇ ಕ್ಲಾಸ್ ಅಲ್ಲಿ ಇದ್ವಿ, ಆಗಿಬ್ಬರಿಗೂ ಒಂದೇ ವಯಸ್ಸಿತ್ತು. ಅವಾಗ ನಮ್ಮತ್ತೆ ಅದೇ ಜಿನ್ ಅವ್ರ ಅಮ್ಮ ಅಂತ ಹೇಳಿದಾಗ ಜಿನ್ ಹೇಳ್ತಾನೆ, ನಾನೇ ಹೇಳ್ತೀನಿ ನೀನ್ ಸೈಲೆಂಟ್ ಆಗಿರು ಅಂತ ಹೇಳ್ಬಿಟ್ಟು ಅವಾಗ ನನ್ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮಮ್ಮ ತೀರೋದ್ರು ಅಂತ ಒಂದು ಮೆಸೇಜ್ ಬಂತು. ನಾನು ಓಡ್ ಬಂದ್ ನೋಡೋಷ್ಟಿಲ್ಲ ಅಮ್ಮ ಸತ್ತೇ ಹೋಗಿದ್ರು, ನನ್ನ ಹತ್ರ ಏನು ಮಾತಾಡೇ ಇಲ್ಲ ಅಂದಾಗ ಜೂಜು ಹೌದೌದು ನಾನು ಕೂಡ ಗುಡ್ ಬೈ ಹೇಳಿಲ್ಲ ಅಂತ ಹೇಳ್ತಾಳೆ. ಅದಾದ್ಮೇಲೆ ಹಂಗೆ ಜಿನ್ ಹೇಳ್ತಾನೆ, ಆಕ್ಚುಲಿ ನಮ್ಮಮ್ಮ ನಮ್ ತಂದೆ ತೀರೋದಾಗ ಫುಲ್ ಆಗಿ ಕುಡ್ದುನೆ ಈ ತರ ಬೇಗ ಸತ್ತೋದ್ರೇನೋ ಗೊತ್ತಿಲ್ಲ ಅಂದಾಗ ಸುಜು ಕೇಳ್ತಾಳೆ, ನಿಮ್ಮಮ್ಮ ಸಾಯಕ್ ಮುಂಚೆ ನಿನ್ನ ಹತ್ರ ಏನು ಹೇಳಿಲ್ವಾ ಅಂದಾಗ ಜಿನ್ ಹೇಳ್ತಾನೆ, ಅದಕ್ ಮುಂಚೆ ನಮ್ಮಮ್ಮ ಒಂದ್ ಹೇಳಿದ್ರು, ಆ ಹೋಟ್ಲಲ್ಲಿ ದೆವ್ವ ಇಲ್ದೇ ಇದ್ದಿದ್ರೆ ನಿಮ್ ತಾತ ಆಲ್ರೆಡಿ ಸತ್ತೋಗ್ತಾ ಇದ್ರು ಅಂತ. ನನ್ಗೆ ಅವಾಗ ಅರ್ಥ ಆಗ್ಲಿಲ್ಲ. ಒಂದು ಫೋಟೋ ಬೇರೆ ಇತ್ತು, ಅದು ನಮ್ಮಮ್ಮ ಸತ್ತಿದ್ರಲ್ಲ ಆ ಜಾಗದ ಹತ್ರನೇ ಬಿದ್ದಿತ್ತು, ಅದು ಈ ಫಸ್ಟ್ ಟೈಮ್ ಈ ಹೋಟೆಲ್ ನ ಕಟ್ಟದ ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ಆ ಫೋಟೋ ತರ ಇತ್ತು ನೋಡೋದಕ್ಕೆ ಅಂದಾಗ ಲಿಲಿ ಹೇಳ್ತಾನೆ, ಹೌದು ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಾನು ಬ್ಯಾಟ್ ತುಂಬಾನೇ ಕ್ಲೋಸ್ ಆಗಿದ್ವಿ, ಆದ್ರೆ ಬ್ಯಾಟ್ ದೊಡ್ಡವನ್ ಆಗ್ತಾ ಆಗ್ತಾ ನನ್ನ ತುಂಬಾ
ತುಂಬಾನೇ ಬುಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆದ್ರೆ ಯಾವತ್ತಿಗೂ ಅವನ್ ಮೇಲೆ ಇರೋ ಪ್ರೀತಿ ನನಗ್ ಕಡಿಮೆನೆ ಆಗ್ಲಿಲ್ಲ. ಆದ್ರೆ ಅವ್ನ್ ಮಾತ್ರ ಚೇಂಜ್ ಆಗ್ಬಿಟ್ಟ. ನಾನ್ ಯಾವತ್ತಿಗೂ ಚೇಂಜ್ ಆಗಲ್ಲ, ನನ್ಗ ಅವ್ನ ಮೇಲೆ ಇರೋ ಪ್ರೀತಿ ಹಂಗೆ ಇರುತ್ತೆ ಅಂತ ಹೇಳ್ತಾನೆ. ಆಗ ಜಿನ್ ಹೇಳ್ತಾನೆ, ಏಯ್ ಸರಿನೋ ನಿನ್ ಕತೆ ಇದ್ರೆ ಇರ್ಲಿ, ಇವಾಗ ಅದನ್ನೇನೋ ಕೆತ್ಕೊಂಡ್ ಹೇಳ್ತಾ ಇದ್ಯಾ, ನಮ್ಮ ಅಮ್ಮ ಸಾವ್ಗುನು ನೀನ್ ಹೇಳ್ತಿರೋ ಕತೆಗೆ ಏನೋ ಸಂಬಂಧ ಅಂದಾಗ ಅವ್ನ್ ಹೇಳ್ತಾನೆ, ಇಲ್ಲ ಯಾವತ್ತಿದ್ರು ಅವ್ನ್ ತಿರುಗ್ ಬರ್ತಾನೆ ಅಂತ ನಂಬಿಕೆಯಲ್ಲಿ ನಾನು ಇದೀನಿ, ಅದೇ ನನ್ ಡ್ರೀಮು. ಆದ್ರೆ ನಿಮ್ಮಪ್ಪ ಅಮ್ಮ ಡ್ರೀಮು ನೀನ್ ಈ ಹೋಟೆಲ್ ಎತ್ಕೊಂಡು ನಡೆಸ್ಬೇಕು ಅಂತ, ನೀನ್ ಯಾಕೆ ಅದನ್ನ ಮಾಡಬಾರ್ದು ಅಂದಾಗ ಜಿನ್ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ. ಎದ್ ನಿಂತ್ಕೊಂಡವನು, ಇಲ್ಲ ನನ್ ಕೈಲಾಗಲ್ಲ, ಭಯ ಮುಚ್ಕೊಂಡು ನಿನ್ ಕೆಲಸ ನೋಡಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಆಗ ಲಿಲ್ಲಿ ಹೇಳ್ತಾನೆ, ಜೂಜು ಹತ್ರನೇ ಹೇಳೋದು, ಅವ್ನಿಗೆ ಮನ್ಸು ತುಂಬಾನೇ ಮೃದುವಾಗಿರುತ್ತೆ ನೋಡು, ಅದಕ್ಕೆ ಅವ್ನು ಇದನ್ನ ಎಕ್ಸೆಪ್ಟ್ ಕೂಡ ಮಾಡ್ಕೊಳ್ದೆ ಹೋಗ್ತಾ ಇದ್ರೆ ಅಂದಾಗ ಒಳಗಡೆಯಿಂದ ಒಂದು ಚೊಂಬಂದು ಬೀಳತ್ತೆ. ಯಾರಂತ ನೋಡಿದ್ರೆ ಜಿನ್ನೆ. ಅದಾದ್ಮೇಲೆ ಈಗ ಹಂಗೆ ಲೈಟು ಲಿಲ್ಲಿ ಮತ್ತೆ ಲೀ ಮಾತ್ರ ಮೇಲೆ ಹೋಗ್ಬೇಕಂತ ಸೈಲೆಂಟ್ ಆಗಿ ಹೋಗ್ತಾ ಇರ್ತಾರೆ. ಒಂದೇ ಗಬ್ಬು ವಾಸನೆ ಹೊಡಿತಾ ಇರುತ್ತೆ. ಚೀ ಏನೋ ಇದು ವಾಸನೆ ಇಷ್ಟು ಬರ್ತಾ ಇದೆ ಗಬ್ಬು ಅಂತ ಹೇಳ್ಬಿಟ್ಟು ಇನ್ನೇನ್ ಕಿರ್ಚಕ್ ಇರ್ತಾರೆ. ಅಷ್ಟರಲ್ಲಿ ಜಿನ್ ಹಿಂದ್ಗಡೆಯಿಂದ ಬಂದು ಬಾಯಿನ ಮುಚ್ಚಿಬಿಡ್ತಾನೆ. ಶೂ ಸೈಲೆಂಟ್ ಆಗಿ ನನ್ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ಮೇಲೆ ಕರ್ಕೊಂಡು ಹೋಗ್ತಾನೆ. ನಿಮ್ಗೊಂದು ತೋರಿಸ್ತೀನಿ ಬನ್ನಿ ಅಂತ. ಏನ್ ತೋರಿಸ್ತಾನೋ ಏನೋ ಗೊತ್ತಿಲ್ಲ. ಒಂದೊಂದ್ ರೂಮ್ ಆಗಿ ಫೋಟೋಸ್ ಹಿಡಿತಾ ಇರ್ತಾರೆ ಫೋನ್ ಎತ್ಕೊಂಡು. ಅಲ್ಲಿ ಬರೋದವ ಇವ್ರನ್ನ ಟಾರ್ಚರ್ ಮಾಡತ್ತೋ ಇಲ್ವೋ, ಜಿನ್ನ ಮಾತ್ರ ಇವ್ರಿಬ್ರು ಬಿಡ್ತಾನೆ ಇಲ್ಲ. ಅವನ ಫೋಟೋ ಎತ್ತಕ್ಕೆ ಬಿಡ್ತಾ ಇಲ್ಲ. ಅವ್ನ್ ಟೆನ್ಷನ್ ಆಗ್ಬಿಡ್ತಾನೆ. ಅಯ್ಯೋ ಮೆಂಟಲ್ ಗಳ, ನನ್ನ ಫೋಟೋ ಎತ್ತಕ್ಕಾದ್ರೂ ಬಿಡಿ ಅಂತ ಹೇಳ್ಬಿಟ್ಟು ಬೈತಾನೆ. ಅದಾದ್ಮೇಲೆ ಹಿಡ್ಕೊಂಡ್ ಬಂದಿರೋ ಫೋಟೋಸ್ ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ರೂಮ್ ಅಲ್ಲಿ ಮಾತ್ರ ಒಂದೇ ಒಂದು ವೈಟ್ ಬಟ್ಟೆ ಹಂಗೆ ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಒಂದು ಮನುಷ್ಯ ನಿಂತಿರೋ ತರನೇ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಅಷ್ಟೇ 3 ಜನ ಸಕ್ಕದಾಗಿ ಎದ್ರುಕೊಂಡ್ಬಿಡ್ತಾರೆ. ಆದ್ರೂ ಹೆಂಗೋ ಮನ್ಸಲ್ ಧೈರ್ಯ ತಗೊಂಡು ಸರಿ ಆಯ್ತು ಅಲ್ಲಿ ಹೋಗಿ ನೋಡ್ಬಿಡೋಣ ಏನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೆಂಗೋ ಸ್ಲೋ ಆಗಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟ ಬಟ್ಟೆ ಎತ್ ನೋಡಿದ್ರೆ ಒಳಗಡೆ ಏನು ಇಲ್ಲ, ಜಸ್ಟ್ ಬಟ್ಟೆ ಮಾತ್ರ ಇರುತ್ತೆ. ಲೈಟ್ ಆಗಿ ಭಯ ಆದ್ರೆ ಕೂಡ ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಹೇಳಿ ಒಂದ್ ರೂಮ್ ಲಾಕ್ ಆಗಿರುತ್ತಲ್ಲ ಆ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅದನ್ನ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜೂಜು ಅಲ್ಲಿಗೆ ಬಂದ್ಬಿಡ್ತಾಳೆ. ಏನ್ರೋ ಮಾಡ್ತಾ ಇದೀರಿ ಇಲ್ಲಿ ಅಂತ ಹೇಳ್ಬಿಟ್ಟು. ಅವ್ರ ಈ ತರ ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂದಾಗ ಯಾವ್ದಾದ್ರು ಒಂದ್ ಐಟಮ್ ಇದ್ರೆ ತಳ್ಳಕ್ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಲೀ ಇರ್ತಾನಲ್ಲ ಅವನ್ನ ಯೂಸ್ ಮಾಡ್ಕೊಂಡು ಅವ್ರು ನಂಗೆ ಡೋರ್ ಜೊತೆಗೆ ಸೇರಿ ಜೋರಾಗಿ ತಳ್ತಾಳೆ. ನೋಡಿ ಡೋರ್ ಹೋಗಿ ಬಿದ್ದೋಗುತ್ತೆ. ಪಾಪ ಲೀ ಕೂಡ ಕೆಳಗಡೆ ಬಿದ್ದಿರ್ತಾನೆ. ಅವ್ನ್ಗೊಂದ್ ಕಡೆ ಟೆನ್ಷನ್ ಆಗ್ಬಿಡುತ್ತೆ. ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಿದ್ದಾನೆ, ಕೈ ಕೊಟ್ಟು ಎತ್ತರ ಇಲ್ಲ ನೋಡಿ ಇವ್ರು ಅಂತ ಹೇಳಿ ಹೆಂಗೋ ಅವನೇ ಕಷ್ಟಪಟ್ಟು ಎದ್ದೇಳ್ತಾನೆ. ಅದಾದ್ಮೇಲೆ ಈಗ ಅವ್ರಿರೋ ರೂಮ್ ಅಲ್ಲಿ ಲೈಟ್ ಬಿಟ್ಟು ಬಿಟ್ಟು ಉರಿತಾ ಇರುತ್ತೆ. ಏನಪ್ಪಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋವಾಗ ಲೀ ಹೇಳ್ತಾನೆ, ನನ್ಗೆ ಯಾಕೋ ನಿಮ್ಮ ಅಪ್ಪ ಮನೆ ದೆವ್ವಾಗ ಬಂದ್ ಈ ತರ ಮಾಡ್ತಿದಾರೆ ಅನ್ಸ್ತಾ ಇದೆ ಕಣೋ, ನಮ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂದಾಗ ಈಗ ಇವ್ರಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಯ್ತು ದೆವ್ವ ಇದೆ ಅಂತ. ಅದನ್ನ ಹೆಂಗಾದ್ರೂ ಮಾಡಿ ಕಂಡಿಡಿಬೇಕು ಅಂತ ಯಾವ್ದೋ ವೈಟ್ ಆಗಿರೋ ಒಂದು ಪೌಡರ್ ನ ಎತ್ಕೊಂಡ್ ಬಂದು ಫುಲ್ ಆಗಿ ಕೆಳಗಡೆ ಎಲ್ಲ ಹಾಕಿ ಬಿಡ್ತಾರೆ. ಅದಾದ್ಮೇಲೆ 4 ಜನ ಕ್ಯಾಂಡಲ್ಸ್ ಗ್ಲೌಸ್ ಎಲ್ಲ ಎತ್ಕೊಂಡ್ ಬಂದ್ ಕುತ್ಕೊಂಡಾಗ ಲಿಲ್ಲಿ ಮಾತ್ರ ತಗೋ ಆರೆಂಜ್ ನನಗೆ, ಬ್ಲಾಕ್ ನಿನ್ಗೆ, ಗ್ರೀನ್ ನಿನ್ಗೆ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಜಿನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲೇನೋ ನಡೀತಾ ಇದೆ, ನೀವೇನೋ ಮಾಡ್ತಾ ಇದೀರಾ ಅಂತ ಹೇಳಿ. ಅದಾದ್ಮೇಲೆ ಜಿನ್ ಹೇಳ್ತಾನೆ, ಸರಿ ಆಯ್ತು ನೀನ್ ಇಲ್ಲೇ ಇರು, ನಾವು 3 ಜನ ಹೋಗ್ತೀವಿ. ಏನಾದ್ರೂ ಸೌಂಡ್ ಕೇಳಿಸಿದ್ರೆ ತಕ್ಷಣ ಇಲ್ಲಿಂದ ಹೋಗ್ಬಿಟ್ಟು ಹೆಲ್ಪ್ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ಬಿಡು ಅಂದಾಗ ಜೂಜು ಹೇಳ್ತಾಳೆ, ನಾನು ಹುಡುಗಿಯಾಗಿರೋದ್ರಿಂದ ನನ್ನ ಹತ್ರ ಹೊರಗಡೆ ನಿಲ್ಲಿಸ್ತಾ ಇದ್ದೀರಾ, ನಿಮ್ ಜೊತೆ ನನ್ನ ಸೇರ್ಸ್ಕೊಳಲ್ವಾ ಅಂದಾಗ ಜಿನ್ ಹೇಳ್ತಾನೆ, ಹುಡುಗಿನ ನಿನ್ನೆಲ್ಲ ಯಾರು ಫಸ್ಟ್ ಆಫ್ ಆಲ್ ಹುಡುಗಿ ಲಿಸ್ಟ್ ಅಲ್ಲಿ ಸೇರ್ಸಿರೋದು, ಬೈಕ್ ಇರೋದೇ ನಿನ್ನ ಹತ್ರ, ಗಾಡಿ ಓಡ್ಸಕ್ ಬರೋದು ನಿನಗ್ ಮಾತ್ರನೇ. ಇಲ್ಲಿ ಏನಾದ್ರು ಆಯ್ತಂದ್ರೆ ಯಾರನ್ನಾದ್ರೂ ಹೆಲ್ಪ್ ಕರ್ಕೊಂಡ್ ಬರಕ್ ಬೇಕಲ್ವಾ, ಅದಕ್ಕೆ ನಿನ್ನ ನಿಲ್ಲಿಸ್ತಾ ಇರೋದು. ನೀನ್ ಇಲ್ಲೇ ಇರೋ, ನಾವು 3 ಜನ ಒಳಗಡೆ ಹೋಗ್ತೀವಿ ಅಂತ ಹೇಳಿ 3 ಜನ ತುಂಬಾನೇ ಭಯ ಪಟ್ಕೊಂಡು ಒಳಗಡೆ ಹೋಗ್ತಾರೆ. ಅಲ್ಲಿರೋ ಒಂದು ವಿಂಡೋನ ಮುಚ್ಚು ಅಂತ ಹೇಳ್ಬಿಟ್ಟು ಅಂದಾಗ ಲಿಲ್ಲಿ ಹೋಗ್ಬಿಟ್ಟು ವಿಂಡೋನ ಮುಚ್ಚಿದೆ. ಅಷ್ಟೇ ಒಂದು ಮುಖ, ಒಂದು ಹುಡುಗಿ ಮುಖ ಬಂದ್ ನಿಲ್ಲತ್ತಾ. ಅದನ್ನ ನೋಡಿ ಸಖತ್ತಾಗಿ ಎದ್ರುಕೊಂಡ್ಬಿಡ್ತಾನೆ. ಕರೆಕ್ಟ್ ಆಗಿ ಜಿನ್ನೋ ಜಾಗಕ್ಕೆ ಬಂದ್ ನೋಡಿದ್ರೆ ಅಲ್ಲಿರೋದು ಮಾಫ್ ಅಷ್ಟೇ. ಅಯ್ಯೋ ಲೂಸ್ ನನ್ ಮಗನ ಅಲ್ಲಿರೋದು ಮಾಫ್ ಕಣ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಟೆನ್ಷನ್ ಪಡ್ತಾನೆ. ಇನ್ನೊಂದ್ ಕಡೆ ಜೂಜುನ ತೋರಿಸ್ತಾರೆ. ಅವಳಲ್ಲಿರೋ ಯಾವ್ದೋ ಕೆಲವೊಂದು ಫೋಟೋಸ್ ನ ಎತ್ಕೊಂಡು ನೋಡ್ತಾ ಇರ್ತಾಳೆ. ಇದಾದ್ಮೇಲೆ ಮತ್ತೆ ಈ 3 ಜನ ಮೇಲೆ ಹೋಗ್ಬೇಕು ಅಂತ ಕ್ಯಾಂಡಲ್ಸ್ ನೆಲ್ಲ ಕರೆಕ್ಟ್ ಆಗಿ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಬ್ರೂಸ್ಲಿದು ಕ್ಯಾಂಡಲ್ ಆರೋಗ್ಬಿಡುತ್ತೆ. ಅದನ್ನ ನೋಡಿ ಸಖತ್ತಾಗಿ ಭಯ ಪಟ್ಕೊಂಡ್ಬಿಡ್ತಾನೆ. ಲಿಲಿ ದಯವಿಟ್ಟು ನಿನ್ ಕ್ಯಾಂಡಲ್ ಕೊಟ್ಬಿಡು ಅಂತ ಕೇಳಿದಾಗ ಜಿನ್ ಹೇಳ್ತಾನೆ, ಏನೋ ಇಷ್ಟು ಭಯ ಪಟ್ಕೊಳ್ತೀಯ, ತಗೊಳ್ಳೋ ನನ್ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು ಅವ್ನ ಕ್ಯಾಂಡಲ್ ನ ಕೊಡ್ತಾನೆ. ಅದಾದ್ಮೇಲೆ ಲಿಲ್ಲಿ ಜಿನ್ನಿಗೆ ಒಂದು ಚೈನ್ ತರ ಇರೋದನ್ನ ಹಾಕ್ತಾನೆ. ಅದನ್ನ ನೋಡ್ಬಿಟ್ಟು ಏನೋ ಈ ಟೈಮಲ್ಲಿ ಏನೋ ನಾಯಿ ಚೈನ್ ಅಂದಾಗ ಅವ್ನು ಹೇಳ್ತಾನೆ, ಇದು ನಾಯಿ ಚೈನ್ ಅಲ್ಲ ಕಣೋ, ಅಜ್ಜಿದೋ ಕಣೋ ಇದು ಅಂದಾಗ, ಓ ಹೌದು ಸರಿ ಸರಿ ಕಣೋ ಬಾರೋ ಹೋಗೋಣ ಅಂತ ಹೇಳ್ಬಿಟ್ಟು 3 ಜನ ಹೆಂಗೋ ಧೈರ್ಯನ ತಂದ್ಕೊಂಡು ಮೇಲೆ ಹೋಗ್ತಾರೆ. ಇನ್ನೊಂದ್ ಕಡೆ ಸೂಜುನ ತೋರಿಸ್ತಾರೆ. ಅವಳು ಏನ್ ಹುಡುಕ್ತಿದ್ದಾಳೆ ಅಂತ ಗೊತ್ತಿಲ್ಲ. ಕ್ಯಾಂಡಲ್ ನ ಇಟ್ಕೊಂಡೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಕೆಳಗಡೆ ಕೈ ಇಟ್ಟಾಗೆ ಫುಲ್ ಆಗಿ ಕೂದಲೆಲ್ಲ ಇರುತ್ತೆ. ಏನ್ ಕರ್ಮ ಇದು ಅಂತ ಹೇಳ್ಬಿಟ್ಟು ಹಂಗೆ ಎತ್ಕೊಂಡು ನೋಡ್ತಾಳೆ. ಇನ್ನೊಂದ್ ಕಡೆ ಈ 3 ಜನ ಮೇಲೆ ಹೋದವರು ತುಂಬಾನೇ ಬೈದಲ್ಲಿ ಇರ್ತಾರೆ. ದೆವ್ವನ್ ಹುಡ್ಕೊಂಡೆ ಹೋಗ್ತಾ ಇರೋದು, ಏನ್ ದೇರದ ಮೇಲೆ ಹೋಗ್ತಿದಾರೆ ಅಂತ ಗೊತ್ತಿಲ್ಲ. ದೊಡ್ಡದಾಗ ಒಂದು ಹಾಲ್ ಇರುತ್ತೆ. ಅಲ್ಲಿ ಕೆಳಗಡೆ ಫುಲ್ ಆಗಿ ಪೌಡರ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅದ್ ಇಲ್ಲೇ ಎಲ್ಲೋ ಇರ್ಬೋದು ಕಣೋ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ದೂರದಲ್ಲಿ ಒಂದೇ ಒಂದ್ ದೆವ್ವ ಮಾತ್ರ ಹಂಗೆ ಕಾಲಲ್ಲಿ ಅಲ್ಲಾಡ್ಸ್ಕೊಂಡ್ ಕೂತಿರತ್ತ. ಅಷ್ಟೇ ಇದನ್ನ ನೋಡಿ ಸಕ್ಕತ್ತಾಗಿ ಎದ್ರುಕೊಂಡ್ಬಿಡ್ತಾರೆ. ಅವ್ರಿಬ್ರು ಮಾತ್ರ ಜಿನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಆಗ ಜಿನ್ ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮ ಸತ್ತೋದ್ರು ಅಂತ ಮಾತ್ರ ಹೇಳ್ತಾನೆ, ಬಟ್ ಅವ್ರ ಹೆಂಗ್ ಸತ್ರು ಅಂತ ಹೇಳಿಲ್ಲಲ್ಲ. ನಮ್ಮಪ್ಪ ಫುಲ್ ಆಗಿ ಸ್ನೋ ಅಲ್ಲ ಇರುತ್ತಲ್ಲ ಆತರ ಜಾಗದಲ್ಲಿ ಸತ್ರು, ನಮ್ಮಮ್ಮ ಬಾತ್ ಟಬ್ ಒಳಗಡೆ ಬಿದ್ದು ಸತ್ರು ಕಣೋ. ನನ್ಗೆ ಯಾಕೋ ಡೌಟ್ ಇದೆ, ನಮ್ಮ ಅಜ್ಜಿ ತಾತನೇ ಇದನ್ನೆಲ್ಲ ಮಾಡಿದ್ರ ಅಂತ. ಅಷ್ಟೇ ಅಲ್ಲ ಹೆಂಗೋ ಧೈರ್ಯ ತಂದ್ಕೊಂಡವನು ಆ ದೆವ್ವ ಅವ್ರ ಅಮ್ಮನೇ ಅಂತ ಅನ್ಕೊಂಡು ಹೋಗಿ ನೀಲ್ ಡೌನ್ ಮಾಡ್ಕೊಂಡು ಅದ್ರ ಮುಂದೆ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಪ್ಪ ಅಮ್ಮ, ನಾನ್ ಸ್ಟಾರ್ಟಿಂಗ್ ಇಲ್ಲಿಗ್ ಬಂದಾಗ ಅಜ್ಜಿ ತಾತ ಇವ್ರಿಬ್ರನ್ನ ನೋಡ್ಬಿಟ್ಟು ಅವ್ರ ಮೊಮ್ಮಗ ಅಂತ ಹೇಳ್ಕೊಂಡ್ ಮಾತಾಡ್ಸಿದ್ರು. ಅವ್ರು ಬೇಕಂತಾನೆ ಮಾಡಿದ್ರು ಅಂತ ನನಗ್ ಗೊತ್ತು. ನೀವ್ ಸತ್ ಮೇಲೆ ನಾನು ಈ ಜಾಗಕ್ಕೆ ಬಂದಿಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಕೋಪ ಇರುತ್ತೆ. ಆದ್ರೆ ನನಗೆ ಅಂತ ಇದ್ದಿದ್ದು, ನಾನ್ ಇಷ್ಟ ಪಡ್ತಾ ಇದ್ದೀನಿ ನಿಮ್ಮಿಬ್ಬರನ್ನೇ. ಇವ್ ನನ್ನ ಈ ತರ ಅನಾಥನಾಗ್ ಬಿಟ್ಬಿಟ್ಟು ನಿಮ್ ಪಡಗ್ ನೀವ್ ಹೋಗಿ ಸತ್ತೋಗ್ಬಿಟ್ರಿ. ಅದಾದ್ಮೇಲೆ ನಾನ್ ಎಷ್ಟ್ ಕಷ್ಟಪಟ್ಟೆ ಅಂತ ನಿಮಗ್ ಗೊತ್ತಾ? ನಿಮ್ಮನ್ನ ಅದೆಷ್ಟು ನೆನ್ಸ್ಕೊಂಡು ನಾನು ಹತ್ತಿದೀನಿ ಗೊತ್ತಾ? ನನಗ್ ಗೊತ್ತು ನಿಮ್ಗೆ ಈ ಹೋಟೆಲ್ ಅಂದ್ರೆ ತುಂಬಾನೇ ಇಷ್ಟ ಅಂತ. ನಿಮಗ್ ಮಾತ್ರ ಅಲ್ಲ, ನನ್ಗೂ ಈ ಹೋಟೆಲ್ ಇಷ್ಟನೇ. ಆದ್ರೆ ಇವ್ರು ನನ್ ಫ್ರೆಂಡ್ಸ್, ದಯವಿಟ್ಟು ಅವ್ರಿಗೇನು ಮಾಡ್ಬೇಡಿ. ಅದಾದ್ಮೇಲೆ ನನಗ್ ಫ್ರೆಂಡ್ಸ್ ಇಲ್ದೆ ಆಗ್ಬಿಟ್ರೆ ನಾನೇನ್ ಮಾಡೋದು? ಈಗಾಗ್ಲೇ ನಿಮ್ಮನ್ನ ಕಳ್ಕೊಂಡು ನಾನು ತುಂಬಾನೇ ಕಷ್ಟ ಪಟ್ಟಿದ್ದೀನಿ. ಪ್ಲೀಸ್ ಮಾ, ದಯವಿಟ್ಟು ನಿಮಗ್ ಬೇಕಾದ್ರೆ
ಇಲ್ಲಾಂದ್ರೆ ನನ್ನ ಎತ್ಕೊಳ್ಳಿ, ಅವ್ರನ್ನ ಮಾತ್ರ ಬಿಟ್ಬಿಡಿ ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾನೆ. ಇವನಿತರ ಮಾತಾಡಿದ್ರೆ ನೋಡ್ಬಿಟ್ಟು ಆ ದೆವ್ವಗೆ ಮನ್ಸ್ ಕರ್ಗೋಯ್ತೇನೋ ಗೊತ್ತಿಲ್ಲ, ಅದಂಗೆ ಸ್ಲೋ ಆಗಿ ಇವ್ರ ಹತ್ರ ಬರುತ್ತೆ. ಇದನ್ನ ನೋಡಿ ಹಿಂದ್ಗಡೆಯಿಂದ ಲಿಲ್ಲಿ ತುಂಬಾನೇ ಭಯ ಪಟ್ಕೊಳ್ತಾನೆ. ಓಡ್ ಬಂದು ಜಿನ್ ಕೈನ ಹಿಡ್ಕೊಂಡು ಬಂದ್ಬಿಡೋ, ದಯವಿಟ್ಟು ಬಂದ್ಬಿಡೋ, ಇಲ್ಲಿಂದ ಹೊರಟೋಗೋಣ, ನಮ್ಮನ್ನ ಸಾಯಿಸ್ಬಿಡುತ್ತೆ ಕಣೋ ಅಂತ ಹೇಳ್ಬಿಟ್ಟು. ಆದ್ರೆ ಜಿನ್ಗೆ ತುಂಬಾನೇ ಭಯ ಆಗುತ್ತೆ, ಗಟ್ಟಿ ಕಣ್ಣ ಮುಚ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಬೀರು ಮೇಲಿರೋ ದೆವ್ವ ಕೂಡ ಹಂಗೆ ಜಂಪ್ ಮಾಡ್ಕೊಂಡು ಎರಡು ದೆವ್ವನು ಹತ್ರ ಬರ್ತಾ ಇರುತ್ತೆ. ಸಕ್ಕತ್ತಾಗಿ ಎದ್ರುಕೊಳ್ತಾರೆ. ಈಗ ಹಂಗೆ ಜಿನ್ ಸ್ಲೋ ಆಗಿ ಕಣ್ಣು ಓಪನ್ ಮಾಡಿ ನೋಡ್ತಾನೆ. ನೋಡಿ ಆ ದೆವ್ವ ಬಂದು ಹಂಗೆ ಗಟ್ಟಿಯಾಗಿ ಲಿಲ್ಲಿ ಮುಖಾನ ಹಿಡ್ಕೊಂಡಿರುತ್ತೆ. ಅಷ್ಟೇ ಲಿಲ್ಲಿ ಟೆನ್ಷನ್ ಆಗ್ಬಿಡ್ತಾನೆ. ಏಯ್, ನಿಮ್ ಕುಟುಂಬದಲ್ಲಿ ಯಾರಿಗೂ ಕಣ್ಸಲ್ವೇನೋ, ಜಿನ್ ಅಂತ ಹೇಳ್ಬಿಟ್ಟು ಬಂದೆಲ್ಲ ನನ್ನ ಹಿಡ್ಕೊಂಡಿದಾರಲ್ವ ಅಂತ ಹೇಳ್ಬಿಟ್ಟು ಬೈದಾಗ ಜಿನ್ ಹೇಳ್ತಾನೆ, ಅಮ್ಮ ದಯವಿಟ್ಟು ಬಿಟ್ಬಿಡಮ್ಮ, ಅವ್ನು ನನ್ನ ಫ್ರೆಂಡ್ ಅಮ್ಮ, ನನ್ನ ಬೇಕಾಗಿದ್ರೆ ಎತ್ಕೊಮ್ಮ ಅಂತ ಹೇಳ್ಬಿಟ್ಟು ಆ ಕೈನ ಎತ್ತಿ ಹಂಗೆ ಅವ್ನ ಕೆನ್ನೆ ಮೇಲೆ ಇಟ್ಕೊಳ್ತಾನೆ. ಈಗಲೇ ಸ್ವಲ್ಪ ಒತ್ತಿಯ ದೆವ್ವ ಮುಖನ ನೋಡೋದು ನೋಡಿದ ತಕ್ಷಣ ಫುಲ್ ಭಯ ಪಟ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ನಿಂತಿರೋದು ಅವ್ರ ಅಮ್ಮನೇ ಅಲ್ಲ ಅಂತ. ಇದು ನಮ್ಮ ಅಮ್ಮನೇ ಅಲ್ಲ ಕಂಡ್ರು ಅಂತ ಹೇಳಿದ ತಕ್ಷಣ ಅಷ್ಟೇ ಟಕ್ ಅಂತ ಕೈ ಎತ್ತಿ ಬಿಸಾಕ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಓಡ್ ಬಂದ್ಮೇಲೆ ನೋಡ್ತಾರೆ ಫೋನ್ ಅಂತೂ ಇರೋದಿಲ್ಲ ಕೈಯಲ್ಲಿ. ಅಯ್ಯೋ, ಫೋನ್ ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ವಲ್ಲೋ, ದೆವ್ವ ಕೂಡ ಬಂದಿಲ್ವಲ್ಲೋ ಹಿಂದ್ಗಡೆ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹೆಂಗೋ ಫೋನು ಸಿಕ್ಬಿಡುತ್ತೆ. ಆ ಫೋನ್ ಎತ್ಕೊಂಡಿದ ತಕ್ಷಣ ದೆವ್ವ ಹಂಗೆ ಹತ್ರ ಲಿಲ್ಲಿ ಮುಖ ಹತ್ರ ಬಂದು ಮುಖ ಇಟ್ಟಿರುತ್ತಾ. ಅಷ್ಟೇ ಸಕ್ಕದಾಗಿ ಎದ್ರುಕೊಂಡ್ಬಿಡ್ತಾರೆ. ಅದಾದ್ಮೇಲೆ ದೆವ್ವ ಹಂಗೆ ಸ್ಲೋ ಮೋಷನ್ ಅಲ್ಲಿ ಹಿಂದ್ಗಡೆ ಹೋಗಿ ಲಿಲಿನ ಹಂಗೆ ಮೇಲೆ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಜಿನ್ ಓಡೋಗಿ ಲಿಲಿ ಕಾಲ್ನ ಹಿಡ್ಕೊಂಡಿದ್ರೆ ಬ್ರೂಸ್ಲಿ ಹೋಗ್ಬಿಟ್ಟು ಜಿನ್ ಕಾಲ್ನ ಹಿಡ್ಕೊಂಡಿರ್ತಾನೆ. ಅದಾದ್ಮೇಲೆ ಆಗ ಜಿನ್ ಒಂದ್ ಐಡಿಯಾನ ಕೊಡ್ತಾನೆ. ನೀನ್ ಕರೆಕ್ಟ್ ಆಗಿ ಬೆಂಡ್ ಮಾಡಿ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಳ್ಳೋ ಕಾಲ್ನ, ನಾನು ಅಲ್ಲಿರೋ ಬಿದ್ದಿರೋ ವುಡ್ ಪೀಸ್ ನ ಎತ್ಕೊಂಡ್ಬಂದು ಹಂಗೆ ನಿನ್ ಮೇಲೆ ಜಂಪ್ ಮಾಡ್ಕೊಂಡು ಹೋಗಿ ಆ ದೆವ್ವ ತಲೆ ಮೇಲೆ ಒಂದು ಕೊಡ್ತೀನಿ, ಅವಾಗ ಸುತ್ತೋಗುತ್ತೆ, ನಾವ್ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಕೇವಲವಾಗಿ ಒಂದ್ ಐಡಿಯಾನ ಕೊಡ್ತಾನೆ. ಅದನ್ನ ಎಕ್ಸಿಕ್ಯೂಟಿವ್ ಮಾಡಕ್ ನೋಡ್ತಾರೆ. ಇನ್ನೊಂದ್ ಕಡೆ ಮೆಂಟಲ್ ಜೂಸನ್ನ ತೋರಿಸ್ತಾರೆ. ಅವಳು ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಹಂಗೆ ವುಡ್ ನ ಗಟ್ಟಿಯಾಗಿ ಹಿಡ್ಕೊಂಡು ಮೇಲಿಂದ ಹಂಗೆ ಜಂಪ್ ಮಾಡ್ತಾನೆ ಇರ್ತಾಳೆ. ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ನೋಡಿದ್ರೆ ಇವ್ರು ಹಾಕಿರೋ ಪ್ಲಾನ್ ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಅವ್ನು ಹಂಗೆ ಸೂಪರ್ ಸ್ಟೈಲ್ ಆಗಿ ಓಡ್ ಬಂದು ಲೀ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ದೆವ್ವನ ಹೊಡಿತಾನೆ ಅಂತ ನೋಡಿದ್ರೆ ಅದ್ರ ಪಕ್ಕದಲ್ಲಿ ಗಾಳಿ ಬಿಸ್ಕೊಂಡೋಗಿ ಕೆಳಗಡೆ ಬೀಳ್ತಾನೆ. ಜಸ್ಟ್ ಮಿಸ್ ಅಲ್ಲಿ ಮಿಸ್ ಮಾಡ್ಬಿಡ್ತಾರೆ. ಕರೆಕ್ಟ್ ಆಗಿ ಅವ್ನು ಮಿಸ್ ಮಾಡೋದಕ್ಕೂ ಮೇಲಿಂದ ಜೂಸು ಜಂಪ್ ಮಾಡೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಅವ್ಳು ಜಂಪ್ ಮಾಡಿದ ಫೋರ್ಸ್ಗೆ ಮೇಲಿರೋ ವುಡ್ ಎಲ್ಲ ಬಂದಂಗೆ ದೆವ್ವ ಮೇಲೆ ಬಿದ್ಬಿಡುತ್ತೆ. ಈಗ ದೆವ್ವ ಹೋಗಿ ಲೀ ಮೇಲೆ ಬಿದ್ಬಿಡುತ್ತೆ. ಆದ್ರೆ ಜಿನ್ ಹೆಂಗೋ ಲಿಲಿನ ಎಳ್ಕೊಂಡು ಸೈಡ್ ಹಾಕ್ಬಿಡ್ತಾನೆ. ಆ ವುಡ್ ಬಿದ್ದಿದ್ ಫೋರ್ಸ್ಗೆ ಅಂದ್ರೆ ದೆವ್ವ ಮೇಲೆ ಬಿದ್ದಿರತ್ತಲ್ಲ, ಆ ದೆವ್ವ ತುಂಬಾ ವೀಕ್ ಏನು ಅಂತ ಗೊತ್ತಿಲ್ಲ. ಈಗ ಅದ್ರ ಬಾಯಿಂದ ಹಂಗೆ ಫುಲ್ ಆಗಿ ಬ್ಲಡ್ ಆಗಿ ಬರ್ತಾ ಇರುತ್ತೆ. ದೊಡ್ಡ ಯಾವ್ದೋ ಕಾಂಜರಿಂಗ್ ಲೆವೆಲ್ ಅಲ್ಲಿ ದೆವ್ವ ಅಂತ ಅನ್ಕೊಂಡು ಇವ್ನು ತುಂಬಾನೇ ಭಯ ಪಟ್ಬಿಡ್ತಾನೆ. ಹಾಗೆ ದಿಢೀರ್ ಅಂತ ನೋಡಿದ್ರೆ ಅದ್ರ ಮುಖದಲ್ಲಿ ಏನೋ ಮಾಸ್ ತರ ಅಂಟ್ಕೊಂಡಿರತ್ತೇನೋ ಗೊತ್ತಿಲ್ಲ, ಗಬ್ಬು ವಾಸನೆ ಹೊಡಿತಾ ಇರುತ್ತೆ. ಅದ್ ಹಂಗೆ ಫುಲ್ ಆಗಿ ಕೆಳಗಡೆ ಬಂದು ಬೀಳುತ್ತೆ. ಈಗ ದೆವ್ವನು ಹಂಗೆ ಸೈಡ್ ಬಿದ್ದಿರತ್ತೆ. ಈಗ ಹಂಗೆ ದೆವ್ವ ಕಡೆ ತೋರಿಸ್ತಾರೆ. ನೋಡಿ ಅದು ಬೇರೆ ಯಾರೋ ಅಲ್ಲ, ತಾತಾನೆ. ಅಷ್ಟೇ ಅಲ್ಲ, ಇನ್ನೊಂದ್ ವೇಷ ಹಾಕೊಂಡಿರೋದು ಬೇರೆ ಯಾರೋ ಅಲ್ಲ, ಅಜ್ಜಿನೇ. ಇವ್ರಿಬ್ರು ಸೇರಿನೇ ಈ ತರ ದೆವ್ವ ವೇಷ ಹಾಕೊಂಡು ಇವ್ರನ್ನೆಲ್ಲ ಭಯ ಪಡಿಸಿರೋದು. ಇದನ್ನ ಗೊತ್ತಾದ್ಮೇಲೆ ಅವರು ಅಯ್ಯೋ ಪಾಪಿಗಳ, ನಮ್ಮನ್ನ ಸಾಯಿಸ್ಬೇಕಂತ ಈ ತರ ಎಲ್ಲ ಪ್ಲಾನ್ ಮಾಡಿದೀರಾ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಮೇಲಿಂದ ಜೂಸು ತುಂಬಾ ಕೂಲ್ ಆಗಿ ಮೇಲಿಂದ ಏನಪ್ಪಾ ಯಾರಿಗಾದ್ರೂ ಏನಾದ್ರು ಆಯ್ತಾ ಅಂತ ಕೇಳ್ತಾ ಇರ್ತಾಳೆ. ಈಗ ಹಂಗೆ ಬೆಳಗ್ಗೆ ತೋರಿಸ್ತಾರೆ. ತಾತ ನಂಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಪಕ್ಕದಲ್ಲಿ ಜಿನು ಮತ್ತೆ ಲಿಲಿನೇ ಕುತ್ಕೊಂಡಿರೋದು. ಈಗ ತಾತ ನಂಗೆ ಲೈಟ್ ಆಗಿ ಕಂಡ್ಬಿಡ್ತಾರೆ. ಲಿಲಿನ ನೋಡಿದ ತಕ್ಷಣ ಟೆನ್ಷನ್ ಆಗ್ಬಿಡ್ತಾರೆ. ನೀನ್ ಹೆಂಗಾದ್ರೂ ಮಾಡಿ ನಮ್ ಫ್ಯಾಮಿಲಿಯಲ್ಲಿ ಬರ್ಬೇಕು ಅಂತ ನೋಡ್ತಾ ಇದೀಯಾ, ಅದಿನ್ ಕನ್ಸಲ್ ಕೂಡ ಆಗಲ್ಲ ಕಣೋ ಅಂತ ಹೇಳ್ಬಿಟ್ಟು ಹಂಗೆ ಮುಖಾನ ತಿರ್ಗಿಸ್ಕೊಳ್ತಾರೆ. ಇವ್ರಿಗೇನ್ ಅರ್ಥ ಆಗ್ತಿಲ್ಲ. ತಾತ ಏನೋ ಮಾತಾಡ್ತಿದ್ದಾರೆ, ನಾನ್ ನಿಮ್ ಫ್ಯಾಮಿಲಿಯಲ್ಲಿ ಬರ್ಬೇಕು ಅನ್ಕೊಂತಾ ಇದೀನ ತಾತ, ಏನ್ ಹೇಳ್ತಾ ಇದ್ದೀರಾ ಅಂದಾಗ ತಾತ ಏನು ಮಾತಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಹೋಟ್ಲಲ್ಲಿ ಅಜ್ಜಿ ಮತ್ತೆ ಲೀ ಇಬ್ರು ಸೇರ್ಕೊಂಡು ದೆವ್ವ ವೇಷ ಹಾಕೊಂಡು ಅಲ್ಲಿಗೆ ಬಂದಿರೋ ಕಸ್ಟಮರ್ಸ್ ನೆಲ್ಲ ಓಡಿಸ್ತಾ ಇರ್ತಾರೆ. ಈಗ ಮತ್ತೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ತಾತ ಲಿಲ್ಲಿಗೆ ಹೇಳ್ತಾ ಇರ್ತಾರೆ, ಹೆಂಗಾದ್ರೂ ಮಾಡಿ ನಮ್ ಫ್ಯಾಮಿಲಿಗೆ ಬರ್ಬೇಕು, ಬಂದ್ ನಮ್ಮ ಮೊಮ್ಮಗನ ಹೊಡ್ಕೊಂಡ್ ಹೋಗ್ಬೇಕು ಅಂತ ನೋಡ್ತಾ ಇದೀಯಾ. ಸೂಸು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ನಿಮ್ಮಿಬ್ಬರು ರಿಲೇಶನ್ಶಿಪ್ ಸರಿ ಇಲ್ಲ ಅಂತ. ನನ್ ಕಣ್ಣಾರೆ ನೋಡಿದ್ಮೇಲೆ ನಾನು ಹೆಂಗೋ ಅದಕ್ಕೆ ಚಾನ್ಸ್ ಕೊಡ್ತೀನಿ, ಫಸ್ಟ್ ನೀನು ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೈತಾ ಇದ್ದಾಗ ಲಿಲ್ಲಿ ಹೇಳ್ತಾನೆ, ತಾತ ಏನ್ ಮಾತಾಡ್ತಾ ಇದ್ದೀರಾ, ಮೆಂಟಲ್ ತರ ಮಾತಾಡ್ತಾ ಇದ್ದೀರಾ, ನಾನೇನಕ್ ನಿಮ್ ಜಿನ್ನ ಇಷ್ಟ ಪಡ್ಲಿ ಅಂತ ಹೇಳ್ತಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಇಂದ ಇವರು ಸ್ವಲ್ಪ ಕ್ಲೋಸ್ ಆಗಿದ್ದಿರ್ತಾರಲ್ವಾ, ಅಂದ್ರೆ ಬೈದಲ್ಲಿ ಅವನೋಗಿ ಓಡೋಗೋದು, ಹಗ್ ಮಾಡ್ಕೊಳ್ಳೋದು. ಅದ್ರಲ್ಲಿ ಒಂದ್ಸತಿ ಟವಲ್ ಬಿದ್ದೋದಾಗ ಹಂಗೆ ಓಡೋಗಿ ಬಟ್ಟೆ ಇಲ್ದೆ ಹೋಗಿ ಹಗ್ ಮಾಡ್ಕೊಂಡಿರ್ತಾನಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ತಾತ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಇವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಲವ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇದನ್ನ ಕೇಳಿಸ್ಕೊಂಡು ಲಿಲ್ಲಿ ಟೆನ್ಷನ್ ಆಗ್ಬಿಡ್ತಾನೆ. ತಾತ ಏನ್ ಮಾತಾಡ್ತಾ ಇದ್ದೀರಾ, ನಾನ್ ಹೆಂಗ್ ಜಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದಾಗ ನನ್ಗೆ ಆಲ್ರೆಡಿ ಒಂದು ಫಸ್ಟ್ ಲವ್ ಇದೆ ಅಂತ ಅದನ್ನ ಹೇಳಕ್ ಹೋಗ್ತಾನೆ. ಆಗ ಜಿನ್ ಹೇಳ್ತಾನೆ, ನೀನೀಗ ಪುರಾಣ ಹೇಳೋ ಅವಶ್ಯಕತೆ ಇಲ್ಲ, ನೀನ್ ಬಾಯ್ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ಜಿನ್ ಹೇಳ್ತಾನೆ. ತಾತ ಏನ್ ಯೋಚನೆ ಮಾಡಿದೆ ತಾತ, ನೀವ್ ಹೆಂಗ್ ಅನ್ಕೊಂಡ್ರಿ ನಾನು ಅವನ ಲವ್ ಮಾಡ್ತೀನಿ ಅಂತ. ಸರಿ ಆ ಕತೆ ಬಿಡಿ, ಇಲ್ಲಿ ಏನ್ ನಡೀತಾ ಇದೆ, ನೀವ್ ಯಾಕತ್ತೆ ದೆವ್ವ ವೇಷ ಹಾಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಾ ಅಂದಾಗ ತಾತ ಹೇಳ್ತಾರೆ, ಅದಾ ನಮ್ ಹೋಟೆಲ್ ನ ಡೆವಲಪ್ ಮಾಡಕ್ಕೆ ಅಂದಾಗ ಜಿನ್ ಹೇಳ್ತಾನೆ, ಏನು ಡೆವಲಪ್ ಮಾಡಕ್ಕ, ಇಲ್ಲ ನನ್ಗೆ ಅರ್ಥ ಆಗಿಲ್ಲ ಏನ್ ಹೇಳ್ತಿದ್ದೀರಾ ಅಂದಾಗ ತಾತ ಹೇಳ್ತಾರೆ, ಏಯ್ ಜಿನ್ ಮರ್ತೋಗ್ಬಿಟ್ಟೆ ಕಣೋ ನೀನ್ ಚಿಕ್ಕವನಾಗಿರ್ಬೇಕಾದ್ರೆ ನೀನು ನಿಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿತಾನೆ ಕಣೋ ಈ ಐಡಿಯಾನ ಕೊಟ್ಟಿದ್ದು. ಒಂದ್ ಹೋಟ್ಲಲ್ಲಿ ದೆವ್ವ ಇದೆ ಅಂತ ಗೊತ್ತಾದ್ರೆ ತುಂಬಾ ಜನ ಹುಡ್ಕೊಂಡ್ ಬಂದು ಸ್ಟೇ ಮಾಡ್ತಾರೆ, ಅವಾಗ ನಮ್ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಅಂತ ನೀವೇ ತಾನೇ ಹೇಳಿದ್ದು ಅಂದಾಗ ಆಗ ಜಿನ್ ಯೋಚನೆ ಮಾಡ್ತಾನೆ, ಇದಕ್ಕೋಸ್ಕರನ ನೀವ್ ಇತರ ಎಲ್ಲ ಮಾಡಿದ್ದು ಅಂತ. ಹಂಗಾದ್ರೆ ಸ್ಟಾರ್ಟಿಂಗ್ ಇಂದ ಇವ್ರನ್ನೆಲ್ಲ ಭಯ ಪಡಿಸ್ತಿದ್ ಬೇರೆ ಯಾರು ಅಲ್ಲ, ಅಜ್ಜಿ ತಾತಾನೆ. ಆಗ ತಾತ ಹೇಳ್ತಾರೆ, ಆಕ್ಚುಲಿ ನಿಮ್ಮ ಅಪ್ಪ ಅಮ್ಮ ಜಪಾನ್ಗೆ ಹೋಗಿದ್ದು ಸುಮ್ನೆ ಹೋಗಿ ಊರ್ ಸುತ್ಕೊಂಡ್ ಬರೋದಕ್ಕಲ್ಲ, ಅಲ್ಲಿ ಹಾಂಟೆಡ್ ಆದ ಹೋಟೆಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡ್ ಬಂದ್ರೆ ಒಂದ್ ಐಡಿಯಾ ಬರುತ್ತೆ ಅಂತ ಹೋಗಿದ್ದು. ಈ ಹೋಟೆಲ್ ಬಂದು ನಮ್ಗೊಂದು ಎಮೋಷನಲ್ ಕಣೋ, ಇದನ್ನ ನಾನು ಯಾವ್ದೋ ಒಂದು ಸ್ಟೇಜ್ಗೆ ಬಿಟ್ಕೊಡಲ್ಲ, ಮುಂದೆ ಇದನ್ನ ನೀನ್ ಕೂಡ ಬಿಟ್ಕೊಡ್ಬಾರ್ದು ಕಣೋ ಅಂತ ಹೇಳ್ಬಿಟ್ಟು ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾರೆ. ಈ ತರ ಒಂದು ವಿಷಯಕ್ಕೋಸ್ಕರನ ಇಷ್ಟೆಲ್ಲ ಸ್ಟೋರಿ ನಡೀತು ಅನ್ನೋ ತರನೇ ನಮ್ಗೂ ಇದೆ ಅಲ್ವಾ. ಅದಾದ್ಮೇಲೆ ಜಿನ್ ಈಗ ಅವ್ರ ಅಪ್ಪದೊಂದು ಡೈರಿನ ಎತ್ಕೊಂಡ್ ನೋಡ್ತಾ ಇರ್ತಾನೆ. ಆ ಡೈರಿಯಲ್ಲಿ ಇವನ್ ಚಿಕ್ಕವನಾಗಿರ್ಬೇಕಾದ್ರೆ ಎಲ್ಲರೂ ಒಟ್ಟಿಗಿರ್ಬೇಕಾದ್ರೆ ಏನೆಲ್ಲ ಮಾಡ್ತಾ ಇದ್ರು, ಏನೆಲ್ಲ ನಡೀತಾ ಇತ್ತು ಅಂತ ಎಲ್ಲ ಒಂದು ಸ್ವೀಟ್ ಮೆಮೊರೀಸ್ ಆಗಿ ಅದ್ರಲ್ಲಿ ಬರ್ದಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಒಂದು ಡಾಲೋಸ್ ಅಂತ ಹೇಳಿದ್ವಲ್ಲ ನಾವು,
ಓದ್ ಪಾಟಲ್ ನೋಡಿರ್ತೀರಾ. ಆ ಡಾಲ್ ಹೌಸ್ ಬಗ್ಗೆ ಕೂಡ ಬರ್ದಿರ್ತಾರೆ. ಮೋಸ್ಟ್ಲಿ ಅದನ್ನ ಇಟ್ಕೊಂಡು ಇವ್ನು ಆಡ್ತಾ ಇದ್ದ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಬರ್ದಿರ್ತಾರೆ. ಈಗ ಜಿನ್ ಹಂಗೆ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ತಾನೆ. ಈಗ ಹೋಟೆಲ್ ನಲ್ಲಿ ಜಿನ್ ಅವ್ರ ಅಪ್ಪ ಅಮ್ಮ ಇಬ್ರು ಬಂದಿರೋ ತರ ಇವ್ನು ಫೀಲ್ ಆಗ್ತಾನೆ. ಅವ್ರನ್ನ ಹಂಗೆ ವೆಲ್ಕಮ್ ಮಾಡ್ತಾನೆ, ಅವ್ರ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ. ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮ ಇಬ್ರು ಹೇಳ್ತಾರೆ, ಅಂದ್ರೆ ಹೋಟೆಲ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಹೋಟೆಲ್ ನ ತುಂಬಾನೇ ಚೆನ್ನಾಗಿ ಡೆವಲಪ್ ಮಾಡಿದ್ಯಾ, ತುಂಬಾನೇ ಚೆನ್ನಾಗಿದೆ, ನಾವ್ ಇಲ್ಲಿಂದ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಕ್ಚುಲಿ ಇಷ್ಟೊತ್ತು ಅವ್ನಿಗೆ ಬಂದಿದ್ದೆಲ್ಲ ಒಂದು ಕನಸ್ತರ. ಅವ್ನು ಈ ಹೋಟೆಲ್ ನ ಮುಂದಕ್ಕೆ ಚೆನ್ನಾಗಿ ಡೆವಲಪ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಅವ್ರ ಅಪ್ಪ ಅಮ್ಮ ಬಂದ್ ಹೋಗಿರೋ ತರ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡಿರ್ತಾನೆ ಅಷ್ಟೇ. ಅವನಿಗೆ ಹೇಳ್ತಾನೆ, ಇದೇ ತರ ಹೋಟೆಲ್ ನ ನಾನು ಚೆನ್ನಾಗಿ ಡೆವಲಪ್ ಮಾಡಿ ತೋರಿಸ್ತೀನಮ್ಮ, ಅವಾಗಾದ್ರೂ ನೀವು ನಮ್ಮನ್ನ ನೋಡಕ್ ಬರ್ತೀರಾ ಏನು ಅಂತ ನೋಡ್ಬೇಕು ಅಂತ ಮೈಂಡ್ ವಾಯ್ಸ್ ಕೊಡ್ತಾ ಇರ್ತಾನೆ. ಈಗ ಅದ್ರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 3 ಜನ ಕೂತಿರ್ಬೇಕಾದ್ರೆ ಜಿನ್ ಹೇಳ್ತಾ ಇರ್ತಾನೆ, ನಾ ಚಿಕ್ಕವನಾಗಿರ್ಬೇಕಾದ್ರೆ ಒಂದ್ಸತಿ ನಮ್ಮ ಅಪ್ಪ ಅಮ್ಮ ನನ್ನ ಒಂದು ಗೋಸ್ಟ್ ಹೌಸ್ ಗೆ ಕರ್ಕೊಂಡು ಹೋಗಿದ್ರು. ನಾನು ತುಂಬಾನೇ ಎದ್ರುಕೊಂಡ್ಬಿಟ್ಟಿದ್ದೆ. ಆಗ ನಮ್ಮ ಅಪ್ಪನೇ ಹಗ್ ಮಾಡ್ಕೊಂಡು ನಮ್ಮಮ್ಮನು ನನ್ನ ತುಂಬಾನೇ ಸಮಾಧಾನ ಮಾಡಿದ್ರು, ತುಂಬಾನೇ ಪ್ರೀತಿಯಾಗಿ ನನ್ನ ನೋಡ್ಕೊಂಡ್ರು. ನಾವು ಕೂಡ ಈ ತರ ಹೋಟ್ಲಲ್ಲಿ ಈ ತರ ಏನಾದ್ರು ಒಂದು ಈವೆಂಟ್ ನ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಕಣೋ, ಎಲ್ಲರೂ ಬಂದು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಲೀ ಹೇಳ್ತಾನೆ, ಆಹಾ ಪಕ್ಕದಲ್ಲಿ ನೋಡಿದ್ರೆ ಒಬ್ಬ ರೋಡಿ ಬಾಯ್, ಇನ್ನೊಂದ್ ಕಡೆ ನೋಡಿದ್ರೆ ಒಬ್ಬಗೆ ಸಂಬಂಧನೇ ಇಲ್ದಿರೋ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಅಲ್ಲಿ ಕುತ್ಕೊಂಡಿದ್ದೀನಿ ನೋಡು ಅಂದಾಗ ಲಿಲಿ ಟೆನ್ಷನ್ ಆಗ್ಬಿಡ್ತಾನೆ. ಏನೋ ಗೇನಾ, ಯಾರನೋ ಗೇ ಅಂತ ಇದೆಯಾ ಅಂದಾಗ ಲೀ ಹೇಳ್ತಾನೆ, ನೀನೇ ಕಣೋ ಗೇ, ನೀನೇ ತಾನೇ ಅಂದಿತ್ತು ಬ್ಯಾಟ್ ನ ಲವ್ ಮಾಡ್ತಾ ಇದ್ದೆ ಅಂದಾಗ ಇವ್ನು ಹೇಳ್ತಾನೆ, ಏನು ಬ್ಯಾಟ್ ನ ಲವ್ ಮಾಡ್ತಾ ಇದ್ದೆ ಅಂದ್ರೆ ಹುಡುಗ ಅಂತ ನೀವೇ ಡಿಸ್ಕಸ್ ಮಾಡ್ಕೊಂಡ್ ಬಿಡ್ತೀರಾ, ಅದ್ ಆಕ್ಚುಲಿ ಹುಡುಗಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇವ್ರಿಬ್ರಿಗೂ ಕ್ಲಾರಿಟಿ ಬರೋದು ಬ್ಯಾಟ್ ಅನ್ನೋದು ಒಂದು ಹುಡುಗಿ ಅಂತ. ಅದಾದ್ಮೇಲೆ ಈ ಹೋಟೆಲ್ ನ ಹೆಂಗೋ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಇವ್ರು ಸ್ಟೂಡೆಂಟ್ಸ್ ನೆಲ್ಲ ಕರೆದಿರ್ತಾರೆ, ಇವ್ರು ಕಾಲೇಜ್ ಮೇಟ್ಸ್ ನೆಲ್ಲ ಕರೆದಿರ್ತಾರೆ. ಈ ವಿಷಯ ಜಿನ್ಗೆ ಗೊತ್ತಿರೋದಿಲ್ಲ. ಲೀ ಮತ್ತೆ ಲಿಲ್ಲಿ ಇಬ್ರು ಸೇರ್ಕೊಂಡು ಈ ಕೆಲಸನ ಮಾಡಿದ್ದು. ಇದನ್ನ ನೋಡ್ಬಿಟ್ಟು ಜಿನ್ಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಏನ್ ಇವ್ರು ನನ್ಗೆ ಹೇಳಿದ ಇಂತ ಕೆಲಸ ಎಲ್ಲ ಮಾಡಿಟ್ಟಿದ್ದಾರೆ ಅಂತ ಹೇಳಿ. ಅದಾದ್ಮೇಲೆ ಹೋಟೆಲ್ಗೆ ಜಿನ್ ಅವರ ಅಂಕಲ್ ಆಂಟಿ ಕೂಡ ಬಂದಿರ್ತಾರೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಅವ್ನು ಸಂತೋಷ ಪಟ್ಬಿಟ್ಟು ಓಡೋಗಿ ಅವ್ರನ್ನ ಹಗ್ ಮಾಡ್ಕೊಂಡು ಮಾತಾಡಿಸ್ಬೇಕು ಅಂತ ನೋಡಿದ್ರೆ ಅವ್ರಿಬ್ರು ಹಂಗೆ ಅವ್ನಿಗೆ ಸರಿಯಾಗಿ ಹೊಡಿತಾರೆ. ಇವ್ನಿಗಂತೂ ಡಿಕ್ಕೆಲೆ ಬೀಳತ್ತೆ ಏಟು. ಅದಾದ್ಮೇಲೆ ಅವ್ರ ಅತ್ತೆ ಹೇಳ್ತಾರೆ, ನಿನ್ ಜೀವನದಲ್ಲಿ ಕರೆಕ್ಟ್ ಆಗಿ ಮಾಡಿರೋ ಕೆಲಸ ಅಂದ್ರೆ ಇದು ಒಂದೇ ಕಣೋ, ಇದನ್ನ ನೋಡಿ ಆದ್ರೂ ನಿಮ್ಮ ಅಪ್ಪ ಅಮ್ಮ ತುಂಬಾ ಸಂತೋಷ ಪಡ್ತಾರೆ ಅಂತ ಅವ್ರು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲೇ ತಾತ ಅಜ್ಜಿ 3 ಜನ ಕೈನ ಕಟ್ ಮಾಡ್ಬಿಟ್ಟು ಏನೋ ಒಂದು ಅಗ್ರಿಮೆಂಟ್ ತರ ಬರ್ದು ಅದ್ರಲ್ಲಿ ಎಬ್ಬಟ್ಟೆಲ್ಲ ಎಕ್ಕಿಸ್ಕೊಳ್ತಾ ಇರ್ತಾರೆ. ಇವ್ರಿಗೇನ್ ಅರ್ಥ ಆಗಲ್ಲ, ಏನ್ ತಾತ ಏನ್ ನಡೀತಿದೆ ಅಂದಾಗ ಅಜ್ಜಿ ಹೇಳ್ತಾರೆ, ಹೌದು ಈ ಜಾಗ ಇಷ್ಟು ಚೀಪ್ ಆಗಿ ಇಷ್ಟು ಕಡಿಮೆ ಬೆಲೆಗೆ ಹೆಂಗ್ ಸಿಕ್ತು ಅಂತ ಅನ್ಕೊಂಡಿದೀರಾ, ಹಾಟ್ ಸ್ಪ್ರಿಂಗ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾವಾಗೂ ಬಿಸಿನೀರ್ ಬರುತ್ತೆ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ನೀರ್ ಅಂತ ಅನ್ಕೊಂಡ್ಬಿಟ್ಟಿದೀರಾ ಅಂತ ಹೇಳ್ಬಿಟ್ಟು ಈಗ ಯಾವ್ದೋ ಒಂದು ರೂಮ್ ನ ಬಾಗಲ್ ತೆಗೆದು ತೋರಿಸ್ತಾರೆ ನೋಡಿ. ಫುಲ್ ಆಗೇ ಸೆಟಪ್. ಅಂದ್ರೆ ಹೋಟ್ಲ್ ಅಲ್ಲಿ ಚೆನ್ನಾಗಿರೋದು ಹಾಟ್ ಸ್ಪ್ರಿಂಗ್ ಅನ್ನೋ ಒಂದು ಸ್ವಿಮ್ಮಿಂಗ್ ಪೂಲ್ ಅಂತ ಮಾತ್ರ ಅನ್ಕೊಂಡಿದ್ರು. ಈಗ ಅದು ಕೂಡ ಫೇಕ್ ಅಂತ ಗೊತ್ತಾದ್ಮೇಲೆ ಅಯ್ಯೋ ಪಾಪಿಗಳ, ಇದನ್ನ ಇಟ್ಕೊಂಡು ಊರಲ್ಲಿರೋ ಜನನೆಲ್ಲ ಯಾಮರಿಸ್ತಾ ಇದೀರಾ ಅಂತ. ಏನಂದ್ರೆ ಸಪರೇಟ್ ಆಗಿ ಒಂದು ರೂಮ್ ಇರುತ್ತೆ, ಅಲ್ಲಿಂದ ಹಾಟ್ ವಾಟರ್ ಬರೋ ತರ ಫುಲ್ ಆಗಿ ಸೆಟ್ ಎಲ್ಲ ಮಾಡಿಟ್ಟಿರ್ತಾರೆ. ಅದರಿಂದಾನೆ ಆ ಸ್ವಿಮ್ಮಿಂಗ್ ಪೂಲ್ ಗೆ ಬಿಸಿ ನೀರ್ ಬರ್ತಾ ಇರೋದು ಅಂತ ಇವ್ರಿಗೆ ಇವಾಗ ಅರ್ಥ ಆಗುತ್ತೆ. ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಇದಕ್ ಮೇಲೆ ಹೋಟೆಲ್ ಹೆಂಗೋ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇವರು ಪ್ಲಾನ್ ಮಾಡ್ಬಿಟ್ರು. ಇಲ್ಲಿಗೆ ಈ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೋಡೋದಕ್ಕೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಇದೇ ತರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.